ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣ ಕಲನಾಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಹರಿಕಥಾಮೃತ ಸಾರದ ನಾಮಸ್ಮರಣ ಸಂಧಿಯ 18ನೆಯ ಪದ್ಯವನ್ನು ನೋಡ್ತಾ ಇದ್ದೇವೆ. ಹಿಂದಿನ ಪದ್ಯದಲ್ಲಿ ಅದ್ಭುತವಾದ ಕೆಲವೊಂದು ವಿಷಯಗಳನ್ನು, ಯಾವ ನಾಮಸ್ಮರಣೆಯನ್ನು ಮಾಡತಕ್ಕಂಥ ವ್ಯಕ್ತಿ ತಾನು ಹೇಗಿರಬೇಕು, ಯಾವ್ಯಾವ ವ್ಯಕ್ತಿಗಳು ನಾಮಸ್ಮರಣೆಯನ್ನು ಹೇಗೆ ಕರ್ಮಾನುಷ್ಠಾನವನ್ನು ಮಾಡಿದರೆ ಎಂಥ ಫಲ ದೊರೆಯುತ್ತೆ ಎನ್ನುವುದನ್ನು ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ ಸಾಧು ಕರ್ಮವ ಮಾಳ್ಪರಿಗೆ ಸ್ವರ್ಗಾದಿ ಸುಖವೀವ ಎಂಬುದಾಗಿ 17ನೇ ಪದ್ಯದಲ್ಲಿ ಹೇಳಿದ್ದರು. ಈಗ 18ನೇ ಪದ್ಯವನ್ನು ಇವತ್ತು ನೋಡ್ತಾ ಇದ್ದೀವಿ. 18ನೇ ಪದ್ಯ, ನಿರ್ಗುಣೋಪಾಸಕಗೆ ಗುಣ ಸಂಸರ್ಗ ದೋಷಗಳೀಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾ ಸಾಂದ್ರ ದುರ್ಗಮನು ಎಂದೆನಿಪ ತ್ರೈವಿದ್ಯರ್ಗೆ ತ್ರಿಗುಣಾತೀತ ಸಂತತ ಸ್ವರ್ಗ ಭೂ ನರಕದಲ್ಲಿ ಸಂಚಾರವನೆ ಮಾಡಿಸುವ. ಹಿಂದಿನ ಪದ್ಯದಲ್ಲಿ ವೇದಶಾಸ್ತ್ರಗಳನ್ನು ವಿಚಾರ ಮಾಡಿ ನಿಷೇಧ ಕರ್ಮವನ್ನು ತೊರೆದು ಶಾಸ್ತ್ರದಲ್ಲಿ ಹೇಳಿದ ಶ್ರೇಷ್ಠವಾದ ಕರ್ಮಗಳನ್ನು ಯಾರು ಮಾಡ್ತಾರೆ ಅವರಿಗೆಲ್ಲರಿಗೂ ಸ್ವರ್ಗಾದಿ ಸುಖಗಳನ್ನು ಕೊಡ್ತಾನೆ ಎಂಬುದಾಗಿ ಹೇಳಿ, ಭಗವಂತನನ್ನು ಇನ್ನೊಂದು ರೀತಿಯಲ್ಲಿ ಉಪಾಸನೆ ಮಾಡುವ ಪದ್ಧತಿ ಇದೆ. ನಿಷ್ಕಾಮ ಭಕ್ತಿಯಿಂದ ಪ್ರಾಕೃತ ರೂಪರಹಿತನಾದ ಸ್ವರೂಪರಹಿತನಾದ ಪರಮಾತ್ಮನನ್ನು ಭಜಿಸಿದವರಿಗೆ ಏನು ಸಿಗತ್ತೆ ಎಂಬುದನ್ನು, ಮುಕ್ತಿಯೇ ಅವರಿಗೆ ಫಲ, ನಿರ್ಗುಣೋಪಾಸಕನಿಗೆ ಮೋಕ್ಷ ಫಲ ಅಂತ. ಸಾಮಾನ್ಯವಾಗಿ ನಿರ್ಗುಣೋಪಾಸನ ಅಂದುಬಿಟ್ರೆ ಏನೂ ಗುಣವಿಲ್ಲದೆ ಇದ್ದ ಭಗವಂತ ಅಂತ ಅದ್ವೈತ ಬ್ರಹ್ಮನಲ್ಲ. ಅದ್ವೈತಗಳು ಭಗವಂತನಲ್ಲಿ ಗುಣವೇ ಇಲ್ಲ ಎಂಬುದಾಗಿ ಹೇಳ್ತಾರೆ. ಹಾಗಲ್ಲ, ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಹರಿಯನ್ನ ಏನೂ ಗುಣವಿಲ್ಲದವನು ಅಂತ ಉಪಾಸನೆ ಮಾಡಿದರೆ ಆ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತನಲ್ಲಿ ಏನೂ ಗುಣ ಇಲ್ಲ ಅಂದ್ರೆ ಸುಖ ಅನ್ನುವುದೂ ಇಲ್ಲ. ಹಾಗೆ ಸುಖವಿಲ್ಲದ ತಮಸ್ಸೆ ಅವರಿಗಾಗತ್ತೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಪರಮಾತ್ಮನನ್ನು ನಿರ್ಗುಣೋಪಾಸನ ಅಂತಂದ್ರೆ ಪರಮಾತ್ಮ ಪ್ರಾಕೃತ ಗುಣರಹಿತ ಎಂಬುದಾಗಿ ತಿಳಿಯಬೇಕು ಅಂತ. ಪದಚ್ಛೇದವನ್ನು ನೋಡೋಣ. ನಿರ್ಗುಣ ಉಪಾಸಕಗೆ ಗುಣ ಸಂಸರ್ಗ ದೋಷಗಳ ಈಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾಸಾಂದ್ರ ದುರ್ಗಮನು ಎಂದೆನಿಪ ತ್ರೈವಿದ್ಯರ್ಗೆ ತ್ರಿಗುಣ ಅತೀತ ಸಂತತ ಸ್ವರ್ಗ ಭೂ ನರಕದಲ್ಲಿ ಸಂಚಾರವನ್ನೇ ಮಾಡಿಸುವ. ಯಾರು ನಿರ್ಗುಣೋಪಾಸನೆಯನ್ನು ಮಾಡ್ತಾನೆ ಅಂಥ ಭಕ್ತನಿಗೆ ಮೋಕ್ಷದಲ್ಲಿ ಪ್ರಾಕೃತ ಗುಣವಾದ ಸಾತ್ವಿಕ ರಾಜಸ ತಾಮಸಗಳು ಎಂಬತಕ್ಕಂಥದ್ದು ಪ್ರಕೃತಿಯ ಗುಣ, ಈ ತ್ರಿಗುಣಗಳ ಸಂಸರ್ಗ ದೋಷಗಳನ್ನು ಇಲ್ಲದಂತೆ ಮಾಡಿ ಮೋಕ್ಷವನ್ನ ಇತ್ತು ಕೃಪಾಸಾಂದ್ರನಾದ ಭಗವಂತ ಹರಿ ಕಾಪಾಡುತ್ತಾನೆ. ತ್ರೈವಿದ್ಯರಿಗೆ ದುರ್ಗಮನೆನಿಸಿ ತ್ರಿಗುಣಾತೀತನಾದ ಹರಿ ಸತತವಾಗಿ ಸ್ವರ್ಗ ಭೂ ನರಕಗಳಲ್ಲಿ ಸಂಚಾರವನ್ನು ಮಾಡಿಸುತ್ತಾನೆ. 3 ಗುಣ ವರ್ಜಿತ ಸಗುಣ ಅಂತ ಜಗನ್ನಾಥದಾಸರೇ ಹೇಳ್ತಾರೆ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ. ಶ್ರೀರಮಣ ಸರ್ವೇಶ ಸರ್ವಗ ಸಾರ ಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣ 3 ಗುಣವರ್ಜಿತ ಸಗುಣ ಅಂತ. ಹಾಗೆ ವಿಶ್ವಾಸನಾಮದಲ್ಲೂ ಕೂಡ ಗುಣಭೃತು ನಿರ್ಗುಣೋ ಮಹಾನ್ ಅಂತ ದೇವರನ್ನು ಹೇಳ್ತಾ ಇದ್ದಾರೆ. ಅಂದರೆ ನಿರ್ಗುಣ ಅಂದರೆ
ತ್ರಿಗುಣ ಸಂಸರ್ಗರಹಿತನಾದ ಗುಣಪೂರ್ಣನಾದ ಹರಿ ಅಂತ. ಹೀಗ್ಯಾಕೆ ಹೇಳಬೇಕ್ರಿ? ನಿರ್ಗುಣ ಅಂತ ಯಾಕೆ ಹೇಳಬೇಕು ದೇವರನ್ನ ಅಂದ್ರೆ, ಈ ತ್ರಿಗುಣಗಳಿಂದ ತುಂಬಿದ ಜೀವರು ಅನಂತ ಜೀವರಿದ್ದಾರೆ. ತ್ರಿಗುಣರಹಿತನಾದವನು ಭಗವಂತನೊಬ್ಬನೇ. ಆದ್ದರಿಂದ ದೋಷರಹಿತ ಗುಣಪೂರ್ಣ ಹರಿ ಎನ್ನುವುದೇ ನಿರ್ಗುಣೋಪಾಸನೆ. ನಿರ್ಗುಣೋಪಾಸನೆ ಎನ್ನುವುದಕ್ಕೆ ಅದಕ್ಕೆ ಹೇಳ್ತಾರೆ. ಈ ನಿರ್ಗುಣೋಪಾಸನೆಯನ್ನು ಅಂದರೆ ಮತ್ತೆ ಮತ್ತೆ ತಿಳಿಯಿರಿ, ಈ ನಿರ್ಗುಣೋಪಾಸನೆ ಎಂಬತಕ್ಕಂಥದ್ದು ಭಗವಂತ ನಿರ್ಗುಣ ಅಂತಲ್ಲ, ಏನೂ ಗುಣವಿಲ್ಲದೆ ಇದ್ದವನು ಅಂತಲ್ಲ. ಪ್ರಸಿದ್ಧವಾದ ಅನಂತ ಜೀವರ ಒಳಗಿರುವ ಈ ಪ್ರಾಕೃತ ಗುಣಗಳಿಲ್ಲ ಅನ್ನುವುದಕ್ಕೆ ನಿರ್ಗುಣ ಅಂತಾರೆ. ಹಾಗೆ ಪರಮಾತ್ಮನನ್ನ ರೂಪರಹಿತ ಅಂತಾರೆ. ನಮ್ಮ ನಿಮ್ಮಂತೆ ಪ್ರಾಕೃತವಾದ ಭಗವಂತನ ರೂಪವಲ್ಲ. ಹೀಗೆ ನಿರಾಕಾರ, ನಿರ್ಗುಣ, ನಿರಾನಂದ ಅಂದರೆ ನಮಗಿರುವ ಆನಂದ ಅಲ್ಲ. ಈ ಒಂದು ಲೆಕ್ಕದಲ್ಲಿ ದೇವರ ಬಗ್ಗೆ ಹೇಳ್ತಾ ಇದ್ದಾರೆ ಹೊರತು, ನಾವು ದೇವರನ್ನ ನಿರ್ಗುಣ ಅಂತಂದ್ರೆ ಏನೂ ಗುಣವಿಲ್ಲದೆ ಇದ್ದವನು, ಏನೂ ಆಕಾರ ಇಲ್ಲದೆ ಇದ್ದವನು, ಯಾವ ಆನಂದವೂ ಇಲ್ಲದೆ ಇದ್ದವನು ಅಂತ ತಿಳಿಯಬಾರದು. ಆದ್ದರಿಂದ ಭಗವಂತ ಈ ತ್ರಿಗುಣಗಳ ಸಂಪರ್ಕ ಸಂಸಾರದಲ್ಲಿ ನಮಗೆ ಬರುತ್ತೆ. ಅದಿಲ್ಲದಂತೆ ಭಗವಂತ ಮೋಕ್ಷದಲ್ಲಿ ತ್ರಿಗುಣಗಳ ಸಂಪರ್ಕವನ್ನು ತೆಗೆದು ತ್ರಿಗುಣಗಳ ಸಂಪರ್ಕವನ್ನು ಮಾಡಿಸುವ ಲಿಂಗದೇಹವನ್ನು ಭಂಗ ಮಾಡಿಸಿ ಭಗವಂತ ಆ ತ್ರಿಗುಣ ಸಂಸರ್ಗ ದೋಷರಹಿತವಾದ ಮೋಕ್ಷವನ್ನು ನಮಗೆ ಕೊಡ್ತಾನೆ. ಅಪವರ್ಗದಲ್ಲಿ ಮೋಕ್ಷದಲ್ಲಿ ಕೇವಲ ಸುಖವನ್ನು ಪರಮಾತ್ಮ ಕೊಡ್ತಾನೆ. ತ್ರೈವಿದ್ಯರು ಅಂತ ಒಂದು ಮಾತನಾಡಿದ್ದಾರೆ ಜಗನ್ನಾಥದಾಸರು. ತ್ರೈವಿದ್ಯರ್ಗೆ ದುರ್ಗಮನು ಎಂದೇನಿಪಾ. ಯಾರೀ ತ್ರೈವಿದ್ಯರು ಅಂತಂದ್ರೆ, ವೇದಗಳಿದೆ. ವೇದಗಳನ್ನು ಅನೇಕರು ಮೇಲ್ನೋಟಕ್ಕೆ ಕಾಣಿಸುವ ಫಲಗಳನ್ನು ಅಂದರೆ ಪುಷ್ಪಗಳನ್ನೇ ನೋಡಿ ಇದೇ ಫಲ ಅಂತ ತಿಳಿಯುತ್ತಾರೆ. ಪುಷ್ಪಗಳೇ ಫಲವಲ್ಲ, ಬೇರೆ ಫಲವಿದೆ, ಅದನ್ನು ನಾವು ತಿಳಿಯಬೇಕು. ಹಾಗಾಗಿ ಮೇಲ್ಗಡೆ ಕಾಣಿಸ್ತಕ್ಕಂತಹ ವೇದಗಳಲ್ಲಿ ಮೇಲ್ನೋಟಕ್ಕೆ ಹೇಳ್ತಕ್ಕಂಥ ಯಾಗಾದಿ ಕಾಮ್ಯಕರ್ಮಗಳನ್ನು ಪುರುಷಾರ್ಥ ಸಾಧನ ಅಂತ ಅನೇಕರು ಹೇಳ್ತಾರೆ. ಅದು ಯಾಕೆ ಹೇಳ್ತಾರೆ ಕರ್ಮಗಳನ್ನು ಅಂದರೆ, ಏನೂ ಮಾಡದೇ ಇದ್ದವನಿಗೆ ನಿನಗೆ ಸ್ವರ್ಗ ಸಿಗತ್ತೆ, ಮನೆ ಬರುತ್ತೆ, ಮಕ್ಕಳಾಗತ್ತೆ, ಬಂಗಾರ ಬರುತ್ತೆ ಎನ್ನುವುದಾಗಿ ಅವನನ್ನು ಆ ಕರ್ಮಗಳಲ್ಲಿ ಆಸಕ್ತರನ್ನಾಗಿ ಮಾಡಿ ಕಾಮ್ಯಕರ್ಮಗಳನ್ನು ಮಾಡಿ ನಂತರ ನಿಷ್ಕಾಮ ಕರ್ಮದ ಕಡೆಗೆ ಬರಬೇಕು ಎನ್ನುವುದಕ್ಕಾಗಿ ಕಾಮ್ಯಕರ್ಮಗಳನ್ನು ಮೇಲ್ನೋಟಕ್ಕೆ ವೇದಗಳು ಹೇಳುತ್ತೆ. ಅದೇ ವೇದಗಳ ನಿಜವಾದ ಅರ್ಥವಲ್ಲ. ಅದರಿಂದ ಸದಾ ಕಾಮ್ಯಕರ್ಮವನ್ನು ಮಾಡತಕ್ಕಂಥವರು ತ್ರೈವಿದ್ಯರು. ಪರಮಾತ್ಮ ಮುಂದೆ ಬಂದು ನಿಂತು ನಿನಗೆ ನನ್ನನ್ನೇ ಕೊಡ್ತೀನಿ ಅಂದರೆ, ನಿನ್ನಿಂದ ನನಗೇನು ಸುಖ, ನನಗೆ ಸ್ವರ್ಗ ಬೇಕು ಅಂತಾನೆ ಕಾಮ್ಯಕರ್ಮಿ. ನನಗೆ ಸ್ವರ್ಗ ಸಾಕು, ನಿನ್ನಿಂದ ನಿಂತೋண்டு ಏನು ಸಿಗತ್ತೆ ಅಂತ ತಿಳಿತಾರೆ. ಅವನಿಗೆ ಹರಿ ಸಾಂಕಲ್ಪಿಕ ಸ್ವರ್ಗವನ್ನು ಕೊಡ್ತಾನೆ, ಅವನಿಗೆ ಲಭ್ಯವಾಗೋದಿಲ್ಲ. ಅದಕ್ಕೆ ಜಗನ್ನಾಥದಾಸರು ದುರ್ಗಮನು ಎಂದೆನಿಪ ತ್ರೈವಿದ್ಯರ್ಗೆ. ಆದ್ದರಿಂದ ತ್ರಿಗುಣಾತೀತ ಭಗವಂತ. ಅದನ್ನೇ ಜಗನ್ನಾಥದಾಸರು ನಿರ್ಗುಣ ಅಂದರೆ ತ್ರಿಗುಣಾತೀತ ಅಂತಾರೆ ಮುಂದೆ ಬರೆಸ್ತಾರೆ ನೋಡ್ರಿ. ನಿರ್ಗುಣ ಅಂದರೆ ಏನು ಅಂದರೆ ತ್ರಿಗುಣಾತೀತ. ಅವರೇ ಅದನ್ನು ಬಿಡಿಸ್ತಾರೆ. ನಿರ್ಗುಣ ಅಂದರೆ ತ್ರಿಗುಣಾತೀತ, ನಿರ್ಗುಣ ಅಂದರೆ ತ್ರಿಗುಣಾತೀತ, ಮೂರು ಗುಣಗಳಿಂದ ಅತೀತನಾದವನು ಭಗವಂತ. ಅಂಥವರಿಗೆ ಭಗವಂತ ಸಾಂಕಲ್ಪಿಕ ಸ್ವರ್ಗಗಳನ್ನು ಕೊಟ್ಟು ಅವರಿಗೆ ಅವನ ಭಗವಂತ ಸಿಗೋದಿಲ್ಲ. ಆಗ ನಿರ್ಗುಣೋಪಾಸಕ ಏನು ಮಾಡ್ತಾನೆ? ಭಗವಂತನನ್ನ ಏನು ಕೊಟ್ಟರೂ ಕೂಡ ದೀಯಮಾನಂ ನ ಗೃಹಂತಿ ವಿನಾ ಮತ್ಸೇವನಂ ಜನಾ ಅಂತ ಕಪಿಲಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಸಾಯುಜ್ಯ ಸಾಮೀಪ್ಯ ಸಾಲೋಕ್ಯ ಸಾರಿಷ್ಟ್ಯಮತ್ಯುತ ದೀಯಮಾನಂ ನ ಗೃಹಂತಿ. ಏನು ಬಹುವಿಧವಾದ ಮೋಕ್ಷಗಳಿದೆ, ಆ ಮೋಕ್ಷಗಳಲ್ಲಿ ಯಾವುದು ಕೊಡ್ತೀನಿ ಅಂದ್ರು, ಸಾಯುಜ್ಯ ಮೋಕ್ಷವನ್ನು ಕೊಡ್ತೀನಿ ಅಂದ್ರೂ ಕೂಡ ಅವರು ಬೇಡ ಅಂತಾರೆ. ಯಾಕೆಂದ್ರೆ ಭಗವಂತನ ಅನುಗ್ರಹ ಒಂದೇ ಬೇಕು, ನೀನೇ ಬೇಕು ಅಂತಾರೆ. ಅದಕ್ಕೆ ಭಗವಂತನೇ ಬೇಕೇ ಹೊರತು ನಮಗೆ ಭಗವಂತ ಕೊಡುವ ಪರಮ ಸತ್ಪುರುಷಾರ್ಥ ರೂಪನೂ ಹರಿಯು. ನಮಗೆ ಸತ್ಪುರುಷಾರ್ಥ ಯಾವುದು ಅಂದರೆ ಬೇರೆ ಯಾವುದೂ ಅಲ್ಲ. ಅರ್ಥೇ ನಾರಾಯಣೋ ದೇವ ನೈವ ಸರ್ವಮನ್ಯತ್ ತದರ್ಥಕಂ ಅಂತ. ನಮಗೆ ಪುರುಷಾರ್ಥ ಯಾರು ಅಂದರೆ ಭಗವಂತನೇ ಆಗಬೇಕು, ಬೇರೆ ಪುರುಷಾರ್ಥ ಅಲ್ಲ. ಸುಧಾಮ ದೇವರ ಬಳಿಯಲ್ಲಿ ಏನೂ ಕೇಳಲಿಲ್ಲ, ದೇವರನ್ನೇ ಬೇಕು ಅಂದ, ದೇವರ ಆನಂದ ಬೇಕು ಅಂದ, ದೇವರ ಅನುಗ್ರಹ ಬೇಕು ಅಂದ. ಆದ್ದರಿಂದ ನಿರ್ಗುಣೋಪಾಸಕ ನನಗೆ ಸ್ವರ್ಗ ಬೇಡ, ಬೇರೊಂದು ಸುಖ ಬೇಡ, ಯಾವ ಮೋಕ್ಷದ ಪ್ರಕಾರವೂ ಬೇಡ, ನೀನು ಬೇಕು ಅಂತಾನೆ. ಅದಕ್ಕೆ ಭಗವಂತ ಅವನಿಗೆ ತನ್ನನೇ ಕೊಡುವ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರಲ್ಲ, ಮನವನಿತ್ತರೆ ತನ್ನ ನೀವನು ತನುವ ದಂಡಿಸಿ ದಿನ ದಿನ ದಿಸಾಧನವ ಮಾಳ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ. ಹೀಗೆ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ತಮ್ಮ ಪದ್ಯಗಳ ಹಿಂದಕ್ಕೆ ಏನು ಹೇಳಿದ್ದಾರೆ ಅದರ ವಿಸ್ತಾರವನ್ನೇ ಇಲ್ಲಿ ಮಾಡ್ತಾ ಇರ್ತಾರೆ. ಅದರಿಂದ ಮುಕ್ತರಿಗೆ ಹರಿ ಪರಮಾತ್ಮ ಸದಾ ಲಭ್ಯನೇ ಇರ್ತಾನೆ. ಆದ್ದರಿಂದ ಕಾಮ್ಯಕರ್ಮ ಮಾಡೋದು ತಪ್ಪಲ್ಲ. ಆದರೆ ಕಾಮ್ಯಕರ್ಮವನ್ನು ಮಾಡುವಾಗ ತ್ರೈವಿದ್ಯ ಸ್ತಪರೋ ಧರ್ಮ ನಾನಾ ದೈವತ ಪೂಜನಂ ತತ್ರಾಪಿ ವಿಷ್ಣು ಸ್ಮರ್ತವ್ಯ ಧ್ಯಾತವ್ಯ. ಕೆಲವರೆಲ್ಲ ಮಾಡ್ತಾರೆ, ಕಾಮ್ಯಕರ್ಮಗಳನ್ನು ಮಾಡ್ತಾರೆ ತ್ರೈವಿದ್ಯರು ಅಂತ ಮಾಡಿ, ಇದು ಬೇಕು ಅದು ಬೇಕು ಅಂತ ಕೇಳ್ಕೊನೆ ಕೃಷ್ಣಾರ್ಪಣ ಅಂತಾರೆ. ಆದರೆ ಕೃಷ್ಣಾರ್ಪಣ ಅಂತ ಮಾತ್ರಕ್ಕೆ ಅದೇನು ಶ್ರೇಷ್ಠವಲ್ಲ, ಭಗವಂತನೇ ಬೇಕು ಅಂತ ಅನ್ನಬೇಕಾದ್ದರಿಂದ
ಹಾಗೆ ದೇವರನ್ನ ಬೇಡ, ದೇವರು ಬೇಡ, ದೇವರು ಕೊಡುವ ಸುಖವೇ ಬೇಕು ಎಂಬತಕ್ಕಂಥವನು ಕಾಮ್ಯಕರ್ಮಿಗಳಾಗಬಾರದು. ಅಂದರೆ ಹರಿನಾಮಸ್ಮರಣೆಯನ್ನು ಮಾಡತಕ್ಕಂಥವರಿಗೆ, ಅಂದರೆ ಈ ಒಂದು ಸಂಧಿಯ ಹೆಸರೇ ನಾಮಸ್ಮರಣ ಸಂಧಿ. ನಾಮಸ್ಮರಣ ಸಂಧಿಯಲ್ಲಿ ಜಗನ್ನಾಥದಾಸರು ನಿಷ್ಕಾಮ ಕರ್ಮವನ್ನು ಮಾಡತಕ್ಕಂಥವರು ಭಗವಂತನಿಗೆ ಅತಿ ಪ್ರಿಯರಾಗುತ್ತಾರೆ. ಹರಿನಾಮಸ್ಮರಣೆಯನ್ನು ಮಾಡಿ ಕಾಮ್ಯಕರ್ಮಗಳನ್ನು ಮಾಡಿದರೆ ಭಗವದ್ ಅನುಗ್ರಹಕ್ಕೆ ಅವರು ಅಷ್ಟೊಂದು ಪಾತ್ರರಾಗೋದಿಲ್ಲ, ಕೇವಲ ರಾಜಸರಾಗುತ್ತಾರೆ. ರಾಜಸರಾಗಿ ತ್ರಿದಿವ ನಿರಯ ಭೂ ಗೋಚರಾನ್ ನಿತ್ಯಬದ್ಧ ಅನ್ನಂತ ಭೂಮಿ, ನರಕ, ಸ್ವರ್ಗಾದಿ ಸುಖಭೋಗ ಪಡ್ತಕ್ಕಂಥ ಕೆಲವೊಂದು ಲೋಕಗಳಲ್ಲಿ ಇದ್ದು ಸುಖ ದುಃಖಗಳೆರಡನ್ನೂ ಪಡೀತಾ ಇರ್ತಾರೆ, ಸಂಸಾರದಲ್ಲೇ ಇರ್ತಾರೆ. ಅದಾಗಬಾರದು. ನಾಮಸ್ಮರಣೆ ಮಾಡತಕ್ಕಂಥವರು, ಭಗವನ್ನಾಮಸ್ಮರಣೆ ಮಾಡತಕ್ಕಂಥವ್ರು ಯಾವತ್ತೂ ಕೂಡ ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತಿದು. ನಿಷ್ಕಾಮ ಕರ್ಮ ಅನ್ನುವುದು ಎಲ್ಲ ಕಡೆಯಲ್ಲೂ ಬಹಳಷ್ಟು ಹೇಳುತ್ತಾರೆ. ಭಾಗವತದ ಪ್ರಾರಂಭದಲ್ಲಿ ಭಾಗವತ ಹೇಳುತ್ತೆ, ತಾನು ಪರಮೋ ಧರ್ಮ ಪ್ರೋಜ್ಜಿತ ಕೈತವ ಪರಮೋ ಧರ್ಮ ಅತ್ರ ವಿಷಯ ಅಂತ. ಪ್ರೋಜ್ಜಿತ ಕೈತವ, ಮನಸ್ಸಲ್ಲಿ ಏನೋ ಇಟ್ಟುಕೊಂಡು ಬಾಯಲ್ಲಿ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿ ಸಂಕಲ್ಪ ಮಾಡಿದ್ರೆ ಪ್ರಯೋಜನವಿಲ್ಲ. ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಪರಮೋ ಧರ್ಮ, ಕೃಷ್ಣ ಅಂತಾನೆ, ಯತ್ಕರೋಷಿ ಯದಶ್ನಾಶಿ ಯಜ್ಜುಘೋಷಿ ದದಾಸಿ ಯತ್ ತಪಸ್ಸಿಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ ಮಾಡಿದ್ದೆಲ್ಲವೂ ನಾನು ಮಾಡಿದೆ ಅಂತ ಹೇಳು. ಏನನ್ನೂ ಬೇಡ, ಏನನ್ನೂ ನಾನು ನಿಷ್ಕಿಂಚನ ಜನಪ್ರಿಯ, ನಾನು ಏನೂ ಬೇಡದೇ ಇದ್ದವರಿಗೆ ತುಂಬ ಪ್ರಿಯನಾದವನು ನಾನು. ಅದರಿಂದ ನನ್ನನ್ನು ಅದನ್ನು ಬೇಡಬೇಕು, ಕೇವಲ ನನ್ನನ್ನೇ ಬಿಡಬೇಕು ಹೊರತು ಅರ್ಥೇ ನಾರಾಯಣೋ ದೇವ ಸರ್ವಮನ್ಯತ್ ತದರ್ಥಕಂ ಎನ್ನುವ ಜ್ಞಾನವನ್ನು ನಾವು ಬೆಳೆಸಿಕೊಳ್ಳಬೇಕು ಎಂಬುದನ್ನು ಯಾವತ್ತೂ ಕೂಡ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಭಕ್ತ ನಾಮಸ್ಮರಣೆಯನ್ನು ಮಾಡುವಾಗ ಕಾಮ್ಯಕರ್ಮಗಳನ್ನು, ಅಂದರೆ ಕಾಮಿಸಿ ಮಾಡುವ ಕರ್ಮಗಳು, ಇದಾಗಬೇಕು ಅದಾಗಬೇಕು ಅಂತ ದೇವರನ್ನು ಕೇಳುವುದು. ಆದ್ದರಿಂದ ಆ ಕಾಮ್ಯಕರ್ಮ ಆದರೂ ಕೂಡ ಭಗವಂತನನ್ನು ಬೇರೆ ದೇವತೆಗಳಲ್ಲಿ ಆರಾಧನೆ ಮಾಡಿ, ಸೂರ್ಯ, ಅಗ್ನಿ, ಗಣಪತಿ, ಯಾವುದೇ ದೇವತೆಗಳೊಳಗಡೆ ಪರಮಾತ್ಮ ಇದ್ದಾನೆ, ಅವನೇ ಫಲವನ್ನು ಕೊಡ್ತಾನೆ ಎಂಬುದಾಗಿ ಕೇಳಿ ಅದನ್ನು ಮಾಡಿದರೆ ಆಗ ಶ್ರೇಷ್ಠವಾದ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ. ಇದನ್ನು ಜಗನ್ನಾಥದಾಸರು ನಿರ್ಗುಣೋಪಾಸಕಗೆ ಗುಣಸಂಸರ್ಗ ದೋಷಗಳೀಯದಲೇ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಪನು ಕೃಪಾ ಸಾಂದ್ರ ದುರ್ಗಮನು ಎಂದೆರಿಪ ತ್ರೈವಿದ್ಯರ್ಗೆ ತ್ರಿಗುಣಾತೀತ ಸಂತತ ಸ್ವರ್ಗಭೂ ನರಕದಲ್ಲಿ ಸಂಚಾರವನೆ ಮಾಡಿಸುವ. ಅವರನ್ನು ಕೇವಲ ಸ್ವರ್ಗಾದಿಗಳಲ್ಲಿ ನರಕಾದಿಗಳಲ್ಲಿ ಸಂಚಾರ ಮಾಡಿಸ್ತಾನೆ. ಅತ್ಯ ಅಲ್ಪವಾದ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಎಂಬುವ ಅಲ್ಪ ಸುಖವನ್ನು ಕೊಡುವ ಲೋಕಗಳನ್ನು ಅಪೇಕ್ಷೆ ಪಡ್ತಕ್ಕಂಥ ಕಾಮ್ಯಕರ್ಮಗಳನ್ನು ಮಾಡಬೇಡಿ, ನಾಮಸ್ಮರಣೆಯನ್ನು ಮಾಡಿ ಹೆಚ್ಚಿನ ಫಲವನ್ನು ಪಡೆಯಿರಿ ಎಂಬುದಕ್ಕೆ ಜಗನ್ನಾಥದಾಸರು ಇದನ್ನು ಹೇಳ್ತಾ ಇದ್ದಾನೆ. ಆದ್ದರಿಂದ ನವಸತಿ ಭೂಮಿ ಲೋಕದ ಸಂಚಾರವನ್ನೇ ಮಾಡಿಸ್ತಾನೆ. ಆದ್ದರಿಂದ ಭಗವಂತ ಇಂಥವನು ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಇದನ್ನು ಬಿಟ್ಟು ನಾನು ಬೇರೆ ದೇವತೆಗಳ ಉಪಾಸನೆಯನ್ನು ಮಾಡಿ ಆ ದೇವತೆಗಳ ಉಪಾಸನೆಯಿಂದ ಹೆಚ್ಚಿನ ಫಲವನ್ನು ನಾವು ಪಡೆಯಲಿಕ್ಕೆ ಆಗೋದಿಲ್ಲ ಎಂಬುದಕ್ಕೋಸ್ಕರವಾಗಿ ಎಲ್ಲವನ್ನೂ ಭಗವಂತ ಮಾಡಿಸ್ತಾನೆ ಎನ್ನುವುದೇ ಮುಖ್ಯವಾದ ಫಲ. ಆದ್ದರಿಂದ ಅಶ್ರುತ್ವಾಪಿ ಪ್ರಮಾಣಮ್ಯ ವಾಸುದೇವೈಕ ಸಂಶ್ರಯ. ಜಗನ್ನಾಥದಾಸರಂತಾರೆ ನಿರ್ಗುಣರು ಅಂತ ಯಾರಿಗಂತಾರೆ ಅಂತಂದರೆ, ಪ್ರಮಾಣಗಳನ್ನು ಗೊತ್ತಿಲ್ಲದೇ ಇದ್ರು ವೇದಶಾಸ್ತ್ರಗಳಲ್ಲಿ ಏನೇನು ಪ್ರಮಾಣ ಹೇಳಿದ್ದಾರೆ. ಅಶ್ರುತ್ವಾಪಿ ಪ್ರಮಾಣಮ್ಯ ವಾಸುದೇವೈಕ ಸಂಶ್ರಯ ಸ ನಿರ್ಗುಣೋ ಭಾಗವತಃ ಸಮುದ್ದಿಷ್ಟ ಮನೀಷಿಭಿ. ಇವನಿಗೆ ನಿರ್ಗುಣ ಭಕ್ತ ಅಂತ ಇವನಿಗೂ ಒಂದು ರೀತಿಯಾಗಿ ಅಂತಾರೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ನಿರ್ಗುಣ ಭಕ್ತರು ಅಂತಂದ್ರೆ ಇನ್ನೊಂದು ರೀತಿ ಶಾಂಡಿಲ್ಯ ತತ್ವದಲ್ಲಿ ಹೇಳ್ತಾರೆ. ವಿಷ್ಣು ವಾಯುಂ ಪುರಸ್ಕೃತ್ಯ ಸರ್ವೇ ಶ್ವೇತೇಶು ಸಂಚರನ್ ಕರೋತಿ ಕಾರ್ಯೇತ್ಯದ್ಧ ನಿರ್ಗುಣೋಪಾಸನ ಅಂತಂತಾರೆ. ಪರಮಾತ್ಮ ವಾಯು ಮೊದಲಾದ ದೇವತೆಗಳ ಒಳಗಿದ್ದು ಅನೇಕ ಕೆಲಸಗಳನ್ನು ಮಾಡಿಸ್ತಾನೆ ಅಂತ ಯಾರು ತಿಳಿತಾರೆ ಅವರು ನಿರ್ಗುಣೋಪಾಸಕರು ಎಂಬುದಾಗಿ ಅವರನ್ನು ಹೇಳ್ತಾರೆ. ಯಾರು ಕರ್ಮಗಳನ್ನು ಮಾಡುವಾಗ ಭಗವಂತ ನಮ್ಮೊಳಗೆ ನಿಂತು ಮಾಡಿಸ್ತಾನೆ ಎಂಬುದಾಗಿ ಯಾರು ತಿಳಿತಾರೆ ಅವನು ನಿಜವಾಗಿರ್ತಕ್ಕಂಥ ಭಗವದ್ಭಕ್ತನಾಗುತ್ತಾನೆ. ನಾಹಂಕರ್ತ ನ ಕರ್ತಾತ್ವಂ ಕರ್ತಾಯಸ್ತು ಸದಾ ಪ್ರಭು ಎಂಬುದಾಗಿ ಭಗವಂತನೇ ಎಲ್ಲರಲ್ಲಿ ನಿಂತು ಮಾಡಿಸ್ತಾನೆ. ಆದ್ದರಿಂದ ನಾವು ಕಾಮ್ಯಕರ್ಮಗಳನ್ನು ಮಾಡುವುದಕ್ಕೆ ಯೋಗ್ಯರಲ್ಲ, ಕರ್ಮದ ಫಲವನ್ನು ಬೇಡಲಿಕ್ಕೂ ಯೋಗ್ಯರಲ್ಲ ಎಂಬುದನ್ನು ತಿಳಿಯಬೇಕು. ಆದ್ದರಿಂದ ತ್ರೈವಿಧ್ಯ ಸ್ವಪರೋ ಧರ್ಮ ನಾನಾ ದೈವತ ಪೂಜನಂ ತತ್ರಾಪಿ ವಿಷ್ಣು ಜ್ಞಾತವ್ಯ ಸರ್ವೇಭ್ಯೋಭ್ಯಧಿಕೋ ಗುಣೈ ಅಂತ. ಹಾಗೆ ಭಗವಂತನನ್ನು ನಾವು ಶ್ರೇಷ್ಠವಾದ ಸಾತ್ವಿಕವಾದ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಅದನ್ನು ಬಿಟ್ಟು ಭಗವಂತನ ಬಳಿಯಲ್ಲಿ ಭಗವನ್ನಾಮಸ್ಮರಣೆಯನ್ನು ಮಾಡಿ ಕಾಮ್ಯಕರ್ಮವನ್ನು ಮಾಡಿದರೆ ಭಗವಂತ ತಾನು ಯಾವತ್ತೂ ಕೂಡ ಅಲ್ಪವಾದ ಫಲವನ್ನು ಕೊಡ್ತಾನೆ, ಮಹತ್ತರವಾದ
ಫಲವನ್ನು ಕೊಡುವ ಭಗವಂತನಲ್ಲಿ ನಾವು ನಿಷ್ಕಾಮರಾಗಿರಬೇಕು, ಯಾವುದೇ ಕಾಮನೆಯನ್ನು ಮಾಡಬಾರದು ಎನ್ನುವುದನ್ನು ಪುರಾಣಗಳಲ್ಲಿ ವೇದಗಳಲ್ಲಿ ಅನೇಕ ಕಡೆಗಳಲ್ಲಿ ಒತ್ತಿ 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 ಜಗನ್ನಾಥದಾಸರು ಹೇಳ್ತಾರೆ. ಯಾವತ್ತೂ ಕೂಡ ಕ್ಷೋಣಿಪತಿ ಸುತನೆಂದೆನಿಸಿ ಕೈ ದುಗ್ಗಾಣಿಗೊಡ್ಡುವ ತೆರದಿ ಸುಮನಸದೇನು ಮನೆಯೊಳಗಿರಲು ಗೋಮಯ ಬಯಸಿದಂತೆ ಅಂತ ಕಾಮಧೇನುವನ್ನಿಟ್ಟುಕೊಂಡು ಸಗಣಿಯನ್ನು ಬಯಸಿದಂತೆ ಆಗಬಾರದು ಎಂಬುದನ್ನು ಇದೆಲ್ಲ ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮ ದುರ್ಗಮ ಅಂತ ಅನಿಸಿಬಿಡ್ತಾನೆ ಅವರಿಗೆ. ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಕ ಅಂತ ವಿಷ್ಣು ಸಹಸ್ರನಾಮ ಹೇಳುತ್ತೆ. ಆದ್ದರಿಂದ ದುಃಖ ಸಾಧ್ಯವಾದ ದ್ರವ್ಯ ಸಂಪತ್ತುಗಳನ್ನು ಒದಗಿಸಿಕೊಡ್ತಾನೆ ಅಥವಾ ಪರಮಾತ್ಮ ದುರ್ಗಮನಾಗುತ್ತಾನೆ, ವೇದಗಳಿಂದಲೂ ತಿಳಿಯಲಿಕ್ಕಾಗೋದಿಲ್ಲ. ಹೀಗೆಲ್ಲ ಭಗವಂತನನ್ನು ನಾವು ತಿಳಿಯಬೇಕು. ಹೀಗೆ ಹೇಳಿ ಭಗವಂತ ಮೂವರ ಒಳಗಿದ್ದೂ ತೈತದಾನಿ ಕೆಲಸವನ್ನು ಮಾಡಿಸ್ತಾನೆ ಎಂಬುದನ್ನು ನಾವು ತಿಳಿಯಬೇಕು. ಹೀಗೆ ನಿರ್ಗುಣೋಪಾಸಕಗೆ ಗುಣಸಂಸರ್ಗ ದೋಷಗಳೀಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಪನು ಕೃಪಾ ಸಾಂದ್ರ ದುರ್ಗಮನು ಎಂದೆನಿಪ ತ್ರೈವಿದ್ಯರ್ಗೆ ತ್ರಿಗುಣಾತೀತ ಸಂತತ ಸ್ವರ್ಗಭೂ ನರಕದಲ್ಲಿ ಸಂಚಾರವನ್ನೇ ಮಾಡಿಸುವ. ಸ್ವರ್ಗಭೂ ನರಕದಲ್ಲಿ ಅವರು ಸಂಚಾರವನ್ನು ಭಗವಂತ ಮಾಡಿಸ್ತಾನೆ. ಹಾಗಾಗಿ ಯಾವತ್ತೂ ಕೂಡ ನಾಮಸ್ಮರಣೆಯನ್ನು ಮಾಡತಕ್ಕಂಥವರು ಕಾಮ್ಯಕರ್ಮಗಳಾಗಬಾರದು. ದೊಡ್ಡದು, ಬಹಳ ತುಂಬ ದೊಡ್ಡ ಧರ್ಮ ಹರಿನಾಮಸ್ಮರಣೆಯನ್ನು ಮಾಡತಕ್ಕಂಥದ್ದು. ಯಾಕೆಂದರೆ ವಿಷ್ಣುತೀರ್ಥ ಹೇಳ್ತಾರೆ, 30 ವಿಧವಾದ ಭಾಗವತ ಧರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಆಗದೇ ಇದ್ದವನು ತಾನು ಹರಿನಾಮಸ್ಮರಣೆಯನ್ನು ಮಾಡುವುದರಿಂದ ಸಕಲ ವಿಧವಾದ ಫಲವನ್ನು ಕೇವಲ ನಾಮಸ್ಮರಣೆಯಿಂದ ಪಡೆಯತಕ್ಕಂಥವನಾಗುತ್ತಾನೆ. ನಾಮಸ್ಮರಣೆಯಿಂದ ಮನೋನಿಗ್ರಹ, ಪಾಪಗಳಿಗೆ ಸರಿಯಾದ ಪ್ರಾಯಶ್ಚಿತ್ತ ಇವೆಲ್ಲವೂ ನಮಗಲ್ಲಿ ಸಿಗುತ್ತಾದ್ದರಿಂದ ಶ್ರೇಷ್ಠವಾದ ಭಗವಂತನ ನಾಮಸ್ಮರಣೆ ಜನ್ಮಾಂತರದ ಪುಣ್ಯದ ಫಲ ಅದು ಸಿಕ್ಕಾಗ ನಾವು ಭಗವಂತನಲ್ಲಿ ಕಾಮ್ಯಕರ್ಮಗಳನ್ನು ಮಾಡದೆ ನಿಷ್ಕಾಮ ಕರ್ಮಗಳಾಗಬೇಕು ಎನ್ನುವುದನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಈ ಒಂದು ಶ್ರೇಷ್ಠವಾದ 18ನೇ ಪದ್ಯದಲ್ಲಿ ನಮಗೆ ಇದನ್ನು ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಪದ್ಯ ಶ್ರೇಷ್ಠವಾಗಿರತಕ್ಕಂಥ ಪದ್ಯ. ಭಗವಂತ ಈ 3 ವಿಧವಾದ ಜೀವರಲ್ಲಿದ್ದರೂ ಕೂಡ ಪರಮಾತ್ಮ ಅವನಿಗೆ ಯಾವ ವಿಧವಾದ ಸುಖ ದುಃಖಗಳ ಸಂಬಂಧವಾಗೋದಿಲ್ಲ ಅನ್ನುವ ವ್ಯಾಪ್ತಿ ಸಂಧಿಯ ವಿಚಾರವನ್ನು ಪರಮಾತ್ಮನನ್ನು ತಿಳಿತಕ್ಕಂಥ ವ್ಯಕ್ತಿ ಇದನ್ನೂ ತಿಳಿಯಬೇಕು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಅದನ್ನು ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.